ಹಾಯ್ ವಿದ್ಯಾರ್ಥಿಗಳೇ, ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು 7√5 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸಾಮಾನ್ಯವಾಗಿ ಈ ಥರ ಪ್ರಶ್ನೆಗಳು ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ಬೋರ್ಡಿಂದ ಕೇಳೋ ಸಾಧ್ಯತೆ ಇರ್ತದೆ. ಇವತ್ತು ನಾವು ಅಭ್ಯಾಸದಲ್ಲಿರುವಂತಹ ಒಂದು ಪ್ರಶ್ನೆ ತೆಗೆದುಕೊಂಡಿದ್ದೇವೆ. 7√5 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈಗಾಗಲೇ ನಾನು ಇದರ ಬಗ್ಗೆ ಸಂಬಂಧಿಸಿದಂಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಯಾವ ರೀತಿ ಅಂತಕ್ಕಂಥದ್ದು ಮತ್ತು ಅವಿಭಾಜ್ಯ ಸಂಖ್ಯೆಗಳು ಅಂತಕ್ಕಂಥದ್ದು, ಅದರಲ್ಲಿ ಆ ವಿಡಿಯೋವನ್ನು ನೀವು ನೋಡಿ. ಇನ್ನು ಇದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂತಕ್ಕಂಥದ್ದು ಸ್ವಲ್ಪ ತಿಳಿಸ್ತಾ ನೀನು ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ. ಈಗ 7√5 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕಾಗಿದೆ. ಇಲ್ಲಿ ನಿಮಗೆ 2 ಪಾಯಿಂಟ್ಸ್ ಹೇಳಿದೆ. ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಇನ್ನೂ ಒಂದು ಅಭಾಗಲಬ್ಧ ಸಂಖ್ಯೆ. ಅವು ಎರಡುಗಳ ಮೊತ್ತ ಮತ್ತು ವ್ಯತ್ಯಾಸ ಯಾವಾಗಲೂ ಅಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ. ಅದೇ ರೀತಿಯಲ್ಲಿ ಒಂದು ಭಾಗಲಬ್ಧ ಸಂಖ್ಯೆ ಮತ್ತೊಂದು ಅಭಾಗಲಬ್ಧ ಸಂಖ್ಯೆ, ಅವುಗಳ ಗುಣಲಬ್ಧ ಮತ್ತು ಭಾಗಲಬ್ಧ ಕೂಡ ಏನಾಗಿರ್ತದೆ, ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ. ಇಲ್ಲಿ ನಮಗೆ ಇದು 7 ಅನ್ನೋದು ಭಾಗಲಬ್ಧ ಸಂಖ್ಯೆ, √5 ಅನ್ನೋದು ಅಭಾಗಲಬ್ಧ ಸಂಖ್ಯೆ. ಸೊ ಗುಣಲಬ್ಧ ಇರೋದ್ರಿಂದ ಬರುವಂಥ ಸಂಖ್ಯೆ ಏನಾಗಿರ್ತದೆ, ಅಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ. ಅದನ್ನು ಹೇಗೆ ಸಾಧಿಸ್ಬೇಕಂತ ನೋಡಿ. ಈಗ ನಾವು ಮೊದಲಿಗೆ 7√5 ಒಂದು ಅಭಾಗಲಬ್ಧ ಸಂಖ್ಯೆ ಅಂದ್ರೆಗಿನ 7√5 ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಈಗ ನಾನೀಗ ಭಾಗಲಬ್ಧ ಸಂಖ್ಯೆ ಆಗಿರಲ್ಲ ಅಂತಂದ್ರೆಗಿನ 7√5 is equal to P/Q. ಸೊ ಇಲ್ಲಿ ನಾನು P/Q ಅಂತ ಹೇಳಿದ್ರೆಗಿನ ಭಾಗಲಬ್ಧ ಸಂಖ್ಯೆ. ಯಾಕಂದರೆ 7√5 ಭಾಗಲಬ್ಧ ಸಂಖ್ಯೆ ಅಂದರೆ ಮತ್ತು ಅದಕ್ಕೆ ಸಮನಾಗಿ ನಾನು P/Q ರೂಪದಲ್ಲಿ ಬರ್ಕೊಂಡಿದ್ದೀನಿ. ಸೊ P, Q belongs to Z, Q not is equal to 0. ಈ ಕಂಡೀಷನ್ ಅಪ್ಲೈ ಆಗುತ್ತೆ. ಅಂದರೆ P ಮತ್ತು Q ಸಂಖ್ಯೆಗಳು ಅವು ಕೂಡ ಅವಿಭಾಜ್ಯ ಸಂಖ್ಯೆಗಳೇ ಆಗಿರ್ತವೆ ಮತ್ತು Z ಗಣಕ್ಕೆ ಒಳಪಟ್ಟಿರ್ತದೆ. ಇಲ್ಲಿ Q ನಾಟ್ ಈಸ್ ಈಕ್ವಲ್ ಟು 0, Q ಛೇದ ಅಂತಕ್ಕಂಥದ್ದು 0 ಆಗಿರಬಾರ್ದು. ಸೊ P ಮತ್ತು Qಗಳೆರಡು ಸಹ ಅವಿಭಾಜ್ಯ ಸಂಖ್ಯೆಗಳೇ. ಅವಿಭಾಜ್ಯ ಸಂಖ್ಯೆಗಳು. ಈಗ ನೋಡಿ, √5 ಇಲ್ಲೇ ಇರುತ್ತೆ. 7 ಈಸ್ ಈಕ್ವಲ್ ಟು ಆಚೆ ಕಳಿಸ್ತಾನೆ, P/7Q. ಹಾಗಾದರೆ P ಮತ್ತು Q ಮತ್ತು 7 ಇವೆಲ್ಲವೂ ಪೂರ್ಣಾಂಕಗಳಾಗಿದ್ದಾವೆ. ಏನೇನು 7, P ಆ್ಯಂಡ್ Q. ಈ ಮೂರುಗಳು ಇವುಗಳೆಲ್ಲವೂ ಪೂರ್ಣಾಂಕಗಳಾಗಿರೋದ್ರಿಂದ ಏನಾಗಿದೆ, ಭಾಗಲಬ್ಧ ಸಂಖ್ಯೆವಾಗಿದೆ. ಸೊ ಹಾಗಾದರೆ ಯಾವುದು ಭಾಗಲಬ್ಧ ಸಂಖ್ಯೆ ಆಗಿದೆ? ಅದರಿಂದ P/7Q ಭಾಗಲಬ್ಧ ಸಂಖ್ಯೆ ಆಗಿದೆ. ಈಗ ನಾವು ಇದು ಭಾಗಲಬ್ಧ ಸಂಖ್ಯೆ ಆಗಿದ್ರೆ √5 ಕೂಡ ಏನಾಗಿರ್ತದೆ, ಭಾಗಲಬ್ಧ ಸಂಖ್ಯೆ ತಾನೇ. ಯಾಕಂದರೆ ಈಕ್ವಲ್ ಸಿಂಬಲ್ ಸಮ ಅಂತಂದರೆ ಇದು ಭಾಗಲಬ್ಧ ಆದರೆ ಇದು ಕೂಡ ನಮಗೆ ಭಾಗಲಬ್ಧನೇ. ಅಂತೆಯೇ √5 ಎಂಬುದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ.
ಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಸೊ ಹಾಗಾದರೆ ಇದು ಭಾಗಲಬ್ಧ ಸಂಖ್ಯೆ ಆದರೆ ಇದು ಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಆದರೆ ನಮಗೆ ಮೂಲ ವಾಸ್ತವವಾಗಿ √5 ಅನ್ನೋದು ಏನಂತ ಗೊತ್ತಿರುತ್ತೆ. ಆದರೆ √5 ಎನ್ನುವುದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯಸಂಗತಿಗೆ ನಮಗೆ ತಿಳಿದಿದೆ. ಹೌದಾ, ನಮಗೆ ಗೊತ್ತಿದೆ. √5 ಅನ್ನೋದು ನಮಗೆ ಅಭಾಗಲಬ್ಧ ಸಂಖ್ಯೆ ಅಂತಕ್ಕಂಥ ಸತ್ಯಸಂಗತಿ ನಮಗೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ನಮ್ಮ ಊಹೆ ನಾವೇನು ಅಂದ್ಕೊಂಡಿದ್ದೀವಲ್ಲ ಮೊದಲಿಗೆ ಭಾಗಲಬ್ಧ ಸಂಖ್ಯೆ ಅನ್ನೋದು ತಪ್ಪು. ಆದ್ದರಿಂದ ನಮ್ಮ ಊಹೆ ತಪ್ಪು. ತಪ್ಪಾಗಿದೆ. ಸೊ ತಪ್ಪಾಗಿರೋದ್ರಿಂದ ಇದನ್ನು ಬೇಕಾದರೆ ನೀವು ಈ ಕಡೆ ಕಳಿಸ್ಕೊಳ್ಳಿ. ಏನಂತ ಆಗ್ತದೆ, √5 = p/7q ಅಂತ ಇದೆಲ್ಲ ಇಲ್ಲಿ ಬರೆದ್ಬಿಟ್ಟಿದ್ದೀನಿ. ಸೊ ಆದ್ದರಿಂದ 7 ಇದು ಹಿಂದುಗಡೆ ಭಾಗ. ನೆಕ್ಸ್ಟು 7√5 ಎಂಬುದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಹೀಗೆ 2 ಅಂಕದ ಪ್ರಶ್ನೆಯನ್ನು ನೀವು ಸುಲಭವಾಗಿ ಮಾಡ್ಬೋದು. ಸೊ ಇಲ್ಲಿ ನಮಗೆ ಸ್ವಲ್ಪ ನೆನಪಿಟ್ಕೊಳ್ಳಿ, p/q ರೂಪದಲ್ಲಿ ಬರ್ಕೊಳ್ತೀವಿ. √5 ಅಭಾಗಲಬ್ಧ ಸಂಖ್ಯೆ ಒಂದು ಕಡೆ ಇಡ್ತೀವಿ, ಉಳಿದಂಥ ಸಂಖ್ಯೆ ಈಗ ತಂದಾಗ ನಮಗೆ p/q7 ಏನಿದಾವಲ್ಲ ಇವುಗಳಲ್ಲಿ ಪೂರ್ಣಾಂಕಗಳಾಗಿದೆ. ಆದ್ದರಿಂದ p/7q ಏನಾಗಿದೆ, ಭಾಗಲಬ್ಧ ಸಂಖ್ಯೆ ಆಗಿದೆ. ಇದು ಭಾಗಲಬ್ಧ ಆದರೆ ಇದು ಕೂಡ ಭಾಗಲಬ್ಧ ಆಗಿರಬೇಕಲ್ಲ. ಸೊ ಅದನ್ನೇ ಬರೆದಿದ್ದೀನಿ. ಅಂತೆಯೇ √5 ಎಂಬುದು ಭಾಗಲಬ್ಧ ಸಂಖ್ಯೆಯಾಗಿ ಇರುತ್ತದೆ. ಆದರೆ √5 ಅನ್ನುವಂಥ ಸಂಖ್ಯೆ ನಮಗೆ ಮೂಲವಾಗಿ ಸತ್ಯಸಂಗತಿ ಏನು ಗೊತ್ತಾಗಿದೆ, ಅಭಾಗಲಬ್ಧ ಸಂಖ್ಯೆ ಅಂತಕ್ಕಂಥ ನಮಗೆ ಗೊತ್ತಿದೆ. ಆದ್ದರಿಂದ ನಾವು ಮೊದಲಿಗೆ ಏನು ಅಂದ್ಕೊಂಡಿದ್ದೀವಲ್ಲ ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥ ಊಹೆ ಇಲ್ಲಿ ತಪ್ಪಾಗಿದೆ. ಆದ್ದರಿಂದ 7√5 ಎಂಬುದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಇಷ್ಟು ವಿದ್ಯಾರ್ಥಿಗಳೇ, ಹೀಗೆ ಈ 2 ಅಂಕದ ಪ್ರಶ್ನೆಯನ್ನು ನೀವು ಸುಲಭವಾಗಿ ಗಳಿಸ್ಬೋದು. ನೀಟಾಗಿ ನೀವು ನಿಧಾನವಾಗಿ ಇಷ್ಟೇ ಸ್ಟೆಪ್ಸ್ ಬರೆದ್ರೂ ಕೂಡ ನೀವು ಆರಾಮಾಗಿ 2 ಅಂಕಗಳನ್ನು ಬರಿಬೋದು. ಇಲ್ಲಿ ನೀವು ಅಂಕಿ ಸಂಖ್ಯೆಗಳು ಬದಲಾಗ್ತವೆ. ಇಲ್ಲಿ 3 ಕೊಡ್ಬೋದು, 4 ಕೊಡ್ಬೋದು, 5 ಕೊಡ್ಬೋದು, 9 ಕೊಡ್ಬೋದು. ಇಲ್ಲಿ ಕೂಡ ಅಷ್ಟೇ 2 ಕೊಡ್ಬೋದು, 3 ಕೊಡ್ಬೋದು, 5 ಕೊಡ್ಬೋದು, 7 ಕೊಡ್ಬೋದು. ಇಲ್ಲಿ ರೂಟ್ ಒಳಗಡೆ ಅವಿಭಾಜ್ಯ ಸಂಖ್ಯೆಗಳೇ ಕೊಡಬೇಕು. ಸೊ ಅವಿಭಾಜ್ಯ ಸಂಖ್ಯೆಗಳು ಕೊಟ್ಟಾಗ ಮಾತ್ರ ನಿಮಗೆ ಇದೇ ಪ್ರೊಸೀಜರ್ ಅನ್ವಯಿಸ್ತದೆ. ಸೊ ಹೀಗೆ ವಿದ್ಯಾರ್ಥಿಗಳೇ ನೀವು ಇದನ್ನು ಚೆನ್ನಾಗಿ ಅರ್ಥಕೊಂಡಿಲ್ಲಿ 2 ಅಂಕಗಳನ್ನು ಗಳಿಸ್ಬೋದು. ಇನ್ನು ಯಾರಾದರೂ ವಿದ್ಯಾರ್ಥಿಗಳು ನನ್ನ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರಿಗಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ತಮಗೆ ಸಮಸ್ಯೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ರೆ ಧನ್ಯವಾದಗಳು.